ಇವತ್ತು ಲಂಕಾವೈ ಐಲ್ಯಾಂಡ್ ಮಲೇಷ್ಯಾದಲ್ಲಿ ಆಯಿತಾ ಬೈಕಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಬೇಸಿಕಲಿ ನಾನು ಐಡಿಯಾ ಹಾಕೊಂಡಿದ್ದೀನಿ ಏನಂದರೆ ದಟ್ ವಿ ವಿಲ್ ಸಿ ಒನ್ ಲಂಕಾವೈ ಕೇಬಲ್ ಬ್ರಿಡ್ಜ್ ಇದೆ, ಅದಕ್ಕೆ ಹೋಗೋಣ. ಆ್ಯಂಡ್ ಆದರೆ ದೆನ್ ಐ ವಿಲ್ ಗೋ ಫಾರ್ ಒನ್ ವಾಟರ್ ಫಾಲ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಇವಾಗ ನಾನು ಹೊರಟಿರೋ ರೂಟಲ್ಲಿ ನನ್ನ ರೂಮಿಂದ ಸ್ವಲ್ಪ ದೂರನೇ ಆಯಿತಾ, ರೈಟಲ್ಲಿ ನಿಮಗೆ ಕಾಣೋದು ಫುಲ್ಲು ಏರ್ ಸ್ಟ್ರಿಪ್, ಅಂದರೆ ದಟ್ ಇಸ್ ವೇರ್ ನಾನು ಲ್ಯಾಂಡ್ ಆದ್ನಲ್ಲ, ಅದು ಏರ್ಪೋರ್ಟ್ ಇರೋದು ಇಲ್ಲೇ. ಸೊ ಆ ಏರ್ಪೋರ್ಟ್ಗೆ ನಾವು ಸುತ್ತ ಹಾಕೊಂಡು ಹೋಗಬೇಕು ನಾವು, ಆಯಿತಾ. ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಇಲ್ಲಿ ಲೆಫ್ಟಲ್ಲಿ ಬ್ಯಾರಿಕೇಡ್ಸ್ ಹಾಕಿಬಿಟ್ಟಿದ್ದಾರೆ. ಬ್ಯಾರಿಕೇಡ್ಸ್ ಹಾಕಿಲ್ಲ ಅಂದರೆ ನಿಮಗೆ ಆ ಕಡೆ ಸಮುದ್ರ ಕಾಣುತ್ತೆ ನಿಮಗೆ ಬೇಸಿಕ್ಲಿ. ಓಕೆ, ಬಟ್ ಲುಕ್ ಅಟ್ ದ ಕಲರ್ ಯಾರ್, ಏನು ಕ್ಯಾಮ್ರಾ ಪಿಕ್ಚರ್, ಏನು ಸೂಪರಾಗಿ ಪಿಕ್ಚರ್ ಕ್ಯಾಪ್ಚರ್ ಆಗ್ತದೆ, ಆಯಿತಾ. ಇಲ್ಲಿ ಇವಾಗ ಏರೋ ಶೋ ನಡೀತಿದೆ. ಸೊ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಿಕಾಸ್ ದೇ ಆರ್ ಡೂಯಿಂಗ್ ದ ಪ್ರಿಪರೇಷನ್. ಅನದರ್ 2-3 ಡೇಸಲ್ಲಿ ಇಟ್ ವಿಲ್ ಸ್ಟಾರ್ಟ್, ಆ್ಯಕ್ಚುಲ್ ಶೋ ವಿಲ್ ಸ್ಟಾರ್ಟ್ ಎಸ್ ಸಚ್. ಸೊ ವಿ ಆರ್ ಆ್ಯಕ್ಚುಲಿ ಟ್ರಾವೆಲಿಂಗ್, ಆಯಿತಾ. ಒಂದು ಸರ್ಕಲ್ ಹೊಡಿಬೇಕು, ಕಾಣುತ್ತಾ, ಒಂದು ಸರ್ಕಲ್ ಹೊಡ್ಕೊಂಡ್ರೆ ಇವಾಗ ಲೆಫ್ಟಲ್ಲಿ ಸ್ವಲ್ಪ ನೋಡಿ ಸ್ವಾಮಿ ಹಿಂಗಿದೆ ಅಂತ, ಹಿಂಗೆ ಕಾಣುತ್ತೆ ನೋಡಿ ಸ್ವಾಮಿ. ಓ ಸೂಪರ್. ಓಕೆ, ಸೊ ಬೇಸಿಕ್ಲಿ ಏನಾಗಿದೆ ಅಂದರೆ, ಗೊತ್ತಿಲ್ಲ ಅಂದರೆ ನೀನು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ, ಸಿ ಜೆಟ್ ಲ್ಯಾಂಡಿಂಗು ಇಲ್ಲಿ ನೋಡಿ, ಏರ್ ಸ್ಟ್ರಿಪ್ ಆ ಕಡೆ ಇದೆ, ಇಲ್ಲಿ ರೋಡು, ಪಕ್ಕದಲ್ಲಿ ಸಮುದ್ರ. ಇಂಥ ಬ್ಯೂಟಿ ಬೇಕಾ? ರೈಟಲ್ಲಿ ಫುಲ್ ಪರ್ವತಗಳಿದ್ದಾವೆ, ಅಲ್ಲೆಲ್ಲ ಐಲ್ಯಾಂಡ್ಗಳು, ಆಯಿತಾ. ಇಲ್ಲೆಲ್ಲ ಪೀಪಲ್ ಇವಾಗ ದೇ ವಿಲ್ ಸ್ಟಾರ್ಟ್ ಕ್ಯಾಂಪಿಂಗ್, ಆಯಿತಾ. ಕಾರು ಬೈಕ್ಸ್ ಎಲ್ಲ ಆಗ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಸಿಟ್ ಆ್ಯಂಡ್ ವಾಚ್ ದ ಏರೋ ಶೋ. ನೀವು ದುಡ್ಡು ಕೊಟ್ಬಿಟ್ಟು ಒಳಗಡೆ ಹೋಗ್ಬೋದು, ಇಲ್ಲ ದುಡ್ಡು ಕೊಡೋದನ್ನ ಆಚೆನೇ ಇರ್ಬೋದು, ಆಯಿತಾ. ದ ಚಾಯ್ಸ್ ಇಸ್ ಅಪ್ ಟು ಯು, ನಿಮ್ಗೇನು ಬೇಕೋ ಅದು ನೀವು ಮಾಡ್ಕೊಳ್ಬೋದು, ಆಯಿತಾ. ಸೊ ನಾನೇನು ಮಾಡ್ತೀನಿ ಇನ್ನೂ ಗೊತ್ತಿಲ್ಲ ನನಗೆ, ಬಟ್ ಐ ವಾಂಟ್ ಟು ಗೋ ಟು ದಟ್ ಲಂಕಾವಿ ಬ್ರಿಡ್ಜ್ಗೆ ಹೋಗೋಣ ಅಂತ ಫಸ್ಟು ಡಿಸೈಡ್ ಮಾಡ್ತೀನಿ. ಒಂದು 5-10 ನಿಮಿಷ ಇಲ್ಲಿ ಇದ್ಬಿಟ್ಟು ಸ್ವಲ್ಪ ಏನಾದರೂ ಪ್ಲೇನ್ ಎಲ್ಲ ಬರ್ತದ್ರದ್ದು ಫುಟೇಜ್ ತೊಗೊಳ್ಳೋಣ ಅಂದರೆ ತೊಗೊಂಡೆ. ಎಷ್ಟೊಂದು ಬಡ್ಡಿ ಮಗೊಂದು ನನಗೆ ಇರೋ ಕ್ಯಾಮ್ರಾದಲ್ಲಿ ಜೂಮಿಂಗ್ ಫೆಸಿಲಿಟಿ ಅಷ್ಟೊಂದು ಇಲ್ಲ. ಸೊ ಅದು ಕ್ಯಾಪ್ಚರೇ ಆಗಿಲ್ಲ. ಏನಾಗಿದೆ ಅಂದರೆ, ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ನಾನು ವರ್ಕೌಟ್ ಮಾಡಬೇಕಾಗಿತ್ತು. ಓಕೆ, ಡೇ 2 ವರ್ಕೌಟ್ ನಾನು ಮಾಡಿಬಿಟ್ಟು ಕ್ಲೈಂಟಿಗೆ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನಿನ್ನೆ ಏನು ಮಾಡಿದ್ದೀನಿ, ಬರೀ ಕಾಲಲ್ಲಿ ನೋಡಿ, ವಾವ್ ಸೂಪರಾಗಿ ಕ್ಯಾಪ್ಚರ್ ಆಗಿಬಿಟ್ಟಿದೆ. ಐ ಡಿಂಟ್ ನೋ ದಟ್. ಸೂಪರ್, ಆಯಿತಾ. ಇಲ್ಲೆಲ್ಲ ಕೂತ್ಕೊಂಡು ತಿನ್ನೋಕ್ಕೆಲ್ಲ ನಿಮಗೆಲ್ಲ ಫೆಸಿಲಿಟಿಗಳು ಕೊಟ್ಬಿಟ್ಟವ್ರೆ. ಓಕೆ, ಸೊ ನಾನು ಏನು ಮಾಡಿದೆ, ಬೇರ್ ಫುಟಲ್ಲಿ ಎಕ್ಸಸೈಸ್ ಮಾಡಿಬಿಟ್ಟೆ, ಆಯಿತಾ. ಅಲ್ಲೆಲ್ಲ ಪೆಬಲ್ಸ್ ಇರುತ್ತೆ ಗೊತ್ತಾ, ಬೀಚಲ್ಲಿ ಎಲ್ಲ ಚುಸ್ತಾಯಿತ್ತು. ಆಮೇಲೆ ಇದಿತ್ತು, ಶೆಲ್ಸ್ ಎಲ್ಲ ಇತ್ತು, ಅದು ಚುಸ್ತಾಯಿತ್ತು. ಶೆಲ್ ಅಂದ್ಬಿಟ್ಟು ಮಾಡಿಬಿಟ್ಟೆ. ಆಮೇಲೆ ಸುಮ್ಮನೆ ಇರೋದನ್ನ ಏನು ಮಾಡಿದೆ, ಆಮೇಲೆ ವಾಕಿಂಗ್ ಹೋಗ್ಬಿಟ್ಟೆ, ತುಂಬ ವಾಕ್ ಮಾಡಿಬಿಟ್ಟೆ, 8 ಕಿಲೋಮೀಟ್ರು, ಆಯಿತಾ. ಎಲ್ಲ ನೆಟ್ಟಿಗಿತ್ತು ಅಂದ್ಕೊಂಡೆ. ಬೆಳಿಗ್ಗೆ ಎದ್ದೇಳಿದ್ರೆ ಪಾದ ನನಗೆ ನೆಲದ ಮೇಲೆ ನಗಾಗ್ತಿಲ್ಲ, ಅಷ್ಟು ನೋವು, ಮಂಡಿ ನೋವು ಬಂದುಬಿಟ್ಟಿದೆ. ಇವಾಗ ಹೆಂಗಪ್ಪ ಮಾಡೋದು, ಹೆಂಗೋ ಮಾಡಿ ನೋವು ಸ್ವಲ್ಪ ಹೋಗುತ್ತೆ, ನಡ್ಕೊಂಡು ಹೋಗ್ಬಿಟ್ಟು ಬೀಚ್ ಹತ್ರ ಮಾಡಿಬಿಡೋಣ ಒಂದು ವರ್ಕೌಟ್ ಅಂದ್ಕೊಂಡ್ರೆ, ಇಲ್ಲಿ ಒಂದು ಬ್ರಿಡ್ಜ್ ಹತ್ತಾ ಇದ್ದೀನಿ ನೋಡಿ. ಅದು ಬೇಸಿಕ್ಲಿ ಒಂದು ಮಾಲ್, ಅದು ಆಯಿತಾ. ಒಂದು ಮಾಲು, ಅಲ್ಲಿ ಪ್ಲಸ್ ಹೋಟೆಲ್ಗಳಿದ್ದಾವೆ. ದಟ್ ಯು ಇಫ್ ಯು ವಾಂಟ್ ಯು ಕ್ಯಾನ್ ಸ್ಟೇ. ಅಂದರೆ ಥಿಯೇಟ್ರು ಇದೆ ಅದರೊಳಗೆ, ಆಯಿತಾ. ಇಟ್ಸ್ ಅ ಬಿಗ್ ಐಲ್ಯಾಂಡ. ನಂಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ಐಲ್ಯಾಂಡ್ ಇದೆ ಅಂತ. ನಿಮ್ಗೆ ಗೊತ್ತಾಗುತ್ತೆ, ನಿಮ್ಗೆ ಹೋಗ್ತಾ ಎಲ್ಲ ಹೇಳ್ತೀನಿ ನಿಮಗೆ. ಸೊ ನಡ್ಕೊಂಡು ಹೋಗೋಣ ಅಂತ ಬೆಳಿಗ್ಗೆ ಇಲ್ಲಿ ಸೂರ್ಯೋದಯ 7 ಗಂಟೆಗೆ ಆಗ್ತಾನೆ. ನಾನು ಇರೋದು ವೆಸ್ಟ್ ಕೋಸ್ಟ್ ಆಫ್ ದ ಐಲ್ಯಾಂಡ್. ಸೊ ಇನ್ನೂ ಸೂರ್ಯ ಬಂದಿರಲ್ಲ, ಅಂದರೆ ಅಷ್ಟೊಂದು ಬಿಸಿ ಆಗಲ್ಲ. ಸೊ ಮಾಡಿಬಿಡೋಣ ಅಂತ ನಡ್ಕೊಂಡು ಬೀಚ್ ತನಕ ಹೋದರೆ ಕಾಲನ್ನ ನನಗೆ ಮಂಡಿ ಮಡ್ಚೋಕ್ಕಾಗ್ತಾಯಿಲ್ಲ, ಅದು ಎಕ್ಸೈಟ್ಮೆಂಟ್ ಬರ್ತಾಯಿಲ್ಲ. ಹೋಗ್ಲಿ ಬಿಡು, ಆಮೇಲೆ ಏನು ನೋಡ್ಕೊಳ್ಳೋಣ, ಹೆಂಗೋ ಕ್ಲೈಂಟ್ಗೆ ಇವತ್ತು ಆಗಲ್ಲ ಅಂತ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಆಮೇಲೆ ಹೆಂಗಿದ್ರು ಸುಮ್ಮನೆ ಕೂತ್ಕೊಳ್ಳೋದು ರೂಮಲ್ಲಿ, ಗಾಡಿ ತೊಗೊಂಡ್ಬಿಟ್ಟೆ ಬಾಡಿಗೆಗೆ, ತೊಗೊಂಡ್ಬಿಟ್ಟು ದೆನ್ ಹೋಗ್ಬಿಡೋಣ, ಸುತ್ಕೊಂಡು ಒಂದು ರೌಂಡ್ ಬರೋಣ ಅಂತ ಡಿಸೈಡ್ ಮಾಡಿದೆ, ಆಯಿತಾ. ಹೋಗ್ತಾ ಇರಬೇಕಾದ್ರೆ ಒಂದು ಸಖತ್ತಾಗಿರೋ ಬೀಚ್ ಕಾಣುತ್ತೆ ನನಗೆ. ಇದೊಂದು ಮಾಸ್ಕು, ಆಯಿತಾ, ಮಸ್ಜಿದ್. ನಿಜವಾಗ್ಲೂ ಸ್ವಾಮಿ, ನನ್ನ ಕ್ಯಾಮ್ರಾ ಇಷ್ಟು ಸಖತ್ತಾಗಿ, ಇದೆಲ್ಲ ನೀವು ನೋಡ್ತಾ ಇದ್ರೆ ಟಿ ವಿಯಲ್ಲಿ ನೋಡಿ, ನಿಜವಾಗ್ಲೂ ಹೇಳ್ತೀನಿ, ಯು ಬಿ ವೆರಿ ಇಂಪ್ರೆಸ್ಡ್. ನನಗೆ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ನನಗೆ ನನ್ನ ವೀಡಿಯೋ ನೋಡಿದ್ರೆ ನನಗೆ ತಲೆ ಕೆಡ್ತಾ ಇದೆ, ಚಿತ್ರಾನ್ನ ಆಗ್ತದೆ, ಆಯಿತಾ. ಏನಂದ್ರೆ ನನಗೆ ಒಂದು ತುಂಬ ಇಷ್ಟ ಏನು ಗೊತ್ತಾ, ಥೈಲ್ಯಾಂಡು, ವಿಯೆಟ್ನಾಮು, ಕಂಬೋಡಿಯಾ ಮತ್ತು ಇವಾಗ ಮಲೇಷ್ಯಾಗೆ ಬಂದಿದ್ದೀನಿ. ಇಲ್ಲಿ ರೋಡ್ಗಳು ಮಾತ್ರ ಕ್ಲಾಸ್ ಆಗಿಟ್ಟಿರ್ತಾರಪ್ಪ, ಆಯಿತಾ. ಪಾಟಲ್ಗಳಿರಲ್ಲ, ಹಂಪ್ ಇರಲ್ಲ, ಏನಿಲ್ಲ, ಆಯಿತಾ. ಆ್ಯಂಡ್ ಎವ್ರಿಬಡಿ ವಿಲ್ ಮೇಂಟೈನ್ ಡಿಸಿಪ್ಲಿನ್. ಆ ಕಡೆ ಈ ಕಡೆ ಬರಲ್ಲ, ಅಲ್ಲಿ ಸಡನ್ನಾಗಿ ಯೂಟರ್ನ್ ಹೊಡಿಯಲ್ಲ, ಆಯಿತಾ. ರೋಡ್ ಬ್ಲಾಕ್ ಮಾಡ್ಕೊಂಡು ಹೋಗಲ್ಲ, ಆಯಿತಾ. ಅದು ನನಗೆ ನೋಡಿ ನಮ್ಮ ಕಂಟ್ರಿಯಲ್ಲಿ ನನಗೆ ಪಿತ್ತ ನೆತ್ತಿಗೆ ಇರ್ತಾಯಿತ್ತು, ಫ್ರಸ್ಟ್ರೇಷನ್ ಆಗ್ತಿತ್ತು, ಆಯಿತಾ. ಬಿಟ್ವೀನ್ ಇದು ಆ್ಯಕ್ಚುಲಿ ಜಂಗಲ್, ಇದು ಜಂಗಲ್ ಆಗಿತ್ತು. ಬಟ್ ಇಲ್ಲಿ ಹೆಂಗೆ ಎಲ್ಲೆನ್ನೋ ಹುಡ್ಕೊಂಡ್ರು ಗೊತ್ತಿಲ್ಲ. ಆಮೇಲೆ ಜನಗಳು ಹೆಂಗೆ ವಾಸವಾಗಿ ಮಾಡ್ಕೊಂಡ್ರು, ಅದ್ರ ಮಧ್ಯದಲ್ಲಿ ಒಂದು ರೋಡ್ ಹೆಂಗೆ ಮಾಡ್ಕೊಂಡ್ರು, ಅದೆಲ್ಲ ಯೋಚನೆ ಮಾಡಿದ್ರೆ ನನಗೆ ಇಟ್ಸ್ ಅ ಬಿಗ್ ಕ್ವಶನ್ ಮಾಡ್ಕೊಂಡು. ನಿಮಗೆ ಇಟ್ಸ್ ಜಸ್ಟ್ ದಟ್ ಅನ್ನೋ ಹಾಲಿಡೇ ಅಂದ್ಬಿಟ್ಟು ನೀವು ಬೇಕಾದರೆ ನೀವು ಲಂಕಾವಿ ಐಲ್ಯಾಂಡ್ ಫುಲ್ ಎಲ್ಲ ನೀವು ಒಂದೇ ದಿವಸ ನೋಡ್ಬಿಡ್ಬೋದು, ಏನೇ ನೋಡ್ಬೇಕಂತೀರಿ ಎಲ್ಲ ನೋಡ್ಬಿಟ್ಬಿಟ್ಟು ಓಡೋಗ್ಬಿಡ್ಬೋದು. ಇಸ್ ದಟ್ ವೈ ಯು ಕಮ್? ಹಾಲಿಡೇ ಅಂದರೆ ಇಟ್ ಹ್ಯಾಸ್ ಟು ಬಿ ಹಾಲಿಡೇ.
ಪೀಸ್ಫುಲ್ಲಾಗಿ ಯು ಶುಡ್ ಬಿ ಏಬಲ್ ಟು ಸ್ಟೇ ಆಯಿತಾ, ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಆಯಿತಾ. ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಬೇಕು ವಾಟ್ ಯು ಸೀನ್ ಆಲ್ ದಟ್ ಇಸ್ ವಾಟ್ ಐ ಬಿಲೀವ್ ಇನ್ ಥಿಂಗ್ಸ್ ಸಚ್. ಸೊ ಒನ್ ಆಫ್ ದಿ ಥಿಂಗ್ ದಟ್ ಯು ಶುಡ್ ಡೂ ಆಯಿತಾ. ಇಲ್ಲಿ ಬರಬೇಕಾದ್ರೆ ಒಂದು ಪ್ಯಾಸೇಜ್ ಸಿಕ್ತು, ಹೋಗಿ ನೋಡೋಣ ಅಂದರೆ ಸಖತ್ತಾಗಿದೆಯಪ್ಪ ಇದು. ಬಟ್ ಇಲ್ಲಿ ಬೀಚ್ ಇಲ್ಲ, ಅಂದರೆ ನಮ್ಗೆ ಇಳಿದ್ಬಿಟ್ಟು ಹೋಗಿಲ್ಲ. ಬಟ್ ಒಳ್ಳೆ ವ್ಯೂ, ಫೋಟೋ ಗಿಟೋಗೆಲ್ಲ ತಗೊಳ್ಳೋಕ್ಕೆ. ಯಾಕಂದರೆ ಒಳ್ಳೆ ಕಲರ್ ಡ್ರೆಸ್ ಹಾಕೊಂಡ್ಬಂದುಬಿಟ್ರೆ, ನಾನು ಎಲ್ಲೋ ಕಲರ್ ಹಾಕೊಂಡಿದ್ದೀನಿ ಆಯಿತಾ, ಅದಕ್ಕೆ ಮತ್ತು ಬ್ಲೂ ವಾಟರ್ಗೆಲ್ಲ ಸಾಕಾಗಿರುತ್ತೆ ಅಂದ್ಬಿಟ್ಟು ಅಂದ್ಕೊಂಡು ಒಂದು ಸ್ವಲ್ಪ ಎಲ್ಲ ಫೋಟೋ ಎಲ್ಲ ಹೊಡ್ಕೊಂಡ್ಬಿಟ್ಟೆ ಆಯಿತಾ. ಹೊಡ್ಕೊಂಡು ಮತ್ತೆ ಮುಂದೆ ಹೊರಡ್ತಾ ಇದ್ದೀನಿ. 17 ಕಿಲೋಮೀಟರ್ ಇದೆ ಟು ಲಂಕಾವಿ ಬ್ರಿಡ್ಜು ಆಯಿತಾ. ಸೊ ಹಂಗೆ ಬರಬೇಕಾದ್ರೆ ಏನಾಯಿತು ನನಗೆ, ಬಿಕಾಸ್ ಐ ನೋ ವಾಟ್ ಹ್ಯಾಪನ್ ನೋ. ಸೊ ಒಂದು ಬೀಚ್ ಕಾಣಿಸ್ತು. ಈ ಬಡ್ಡಿ ಮಗಂದು ಇಲ್ಲಿ ವರ್ಕೌಟ್ ಮಾಡೋಣ ಅಂದರೆ ಆಯಿತಾ. ಆಮೇಲೆ ವ್ಯೂಗೆ ಹೋಗೋಣ. ನಂದು ಪ್ರಯಾರಿಟಿ ಏನು ಗೊತ್ತಾ, ಜಾಗಗಳು ನೋಡ್ತೀನೋ ಇಲ್ಲೋ, ಐ ವಾಂಟ್ ಟು ವರ್ಕೌಟ್. ಐ ವಾಂಟ್ ಟು ವರ್ಕೌಟ್, ದಟ್ ಇಸ್ ವಾಟ್ ಐ ಡಿಸೈಡ್ ಆನ್ ಇಟ್ ಆಯಿತಾ. ಇಷ್ಟು ವರ್ಷ ನಾನು ಏನೋ ಒಂದು ಆಸೆ ಇಟ್ಕೊಂಡಿದ್ದೆ, ನಿಮಗೆ ಹೇಳಿದ್ದೀನಿ, ಅದು ನೋಡಿಲ್ಲ ಅಂದರೆ ನೋಡಿ. ಗಿಟಾರ್ ಕಲಿಬೇಕಂತ ಆಸೆ ಇತ್ತು, ಹಾಡು ಹಾಡೋಕ್ಕೆ. ಇದು ರಿಟ್ಸ್ ಕಾರ್ಲ್ಟನ್ ಹೋಟೆಲ್ ಆಯಿತಾ, ಪ್ರೈವೇಟ್ ರೆಸಾರ್ಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಆಯಿತಾ. ಸೊ ನನಗೆ ಹಾಡು ಹೇಳೋಕ್ಕೆ ಇಷ್ಟ, ಮತ್ತು ಗಿಟಾರ್ ಕಲಿಯೋಕ್ಕೆ ಇಷ್ಟ ಆಯಿತಾ. ಆಮೇಲೆ ವರ್ಕೌಟ್ ಮಾಡೋಕ್ಕೆ ಇಷ್ಟ. ಬಟ್ ವರ್ಕೌಟ್ ಹೇಳ್ಕೊಡ್ತೀನಿ, ನಾನು ಮಾಡ್ತಾಯಿಲ್ಲ ಆಯಿತಾ. ಸೊ ನಾನು ಮಾಡಬೇಕಂತ ನನಗೆ ಮೋಟಿವೇಶನ್ ಸಿಗ್ತಾ ಇರಲಿಲ್ಲ. ಇವು ಒಂದು ದಿವಸ ಆಯ್ತಲ್ಲ, ಇವಾಗ 2 ದಿವಸ ಬಿಡಬಾರ್ದು, ಮಾಡಲೇಬೇಕು. ಬಟ್ ಇವಾಗ ನೋವಿದೆ, ಹೋಗಿ ಎಲ್ಲ ಜಾಗಗಳು ನೋಡ್ಕೊಳ್ಳೋಣ ಅಂತ ಹೇಳಿ. ಬಟ್ ಏನಾಯಿತು ಅಂದರೆ, ಆ ಬೀಚ್ ನೋಡಿಬಿಟ್ಟಿದ್ನಲ್ಲ, ಅದೊಂದು ಕಣ್ಣು ಹಾಕ್ಕೊಂಡಿದ್ದೆ ಓಕೆ. ಸೊ ನಂದು ಇವಾಗ ಏನಾದ್ರು ಪಾದ ನೋವೆಲ್ಲ ಕಮ್ಮಿ ಆಗಿಬಿಟ್ರೆ ದೆನ್ ವಾಟ್ ಐ ವಿಲ್ ಡೂ, ಐ ವಿಲ್ ಕಮ್ ಆ್ಯಂಡ್ ವರ್ಕೌಟ್ ಡೇ ಅಂತ ಡಿಸೈಡ್ ಮಾಡಿಬಿಟ್ಟೆ ನಾನು. ಮಾಡಬೇಕು ನಾನು. ಐ ಕಾಂಟ್ ಒಂದು ದಿವಸ ಸ್ಟೋರಿ ಹೇಳಿಬಿಟ್ರೆ ನಾನು ನನ್ನ ಕ್ಲೈಂಟ್ಗೆ ಆಯಿತಾ. ಆಮೇಲೆ ಏನಾಗುತ್ತೆ, ಮತ್ತೆ ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆಮೇಲೆ ವರ್ಕೌಟ್ ಮಾಡೋದಿಲ್ಲ, ನನ್ನ ಹೆಲ್ತ್ ಹಾಳಾಗುತ್ತೆ. ನಾನು ಅದಕ್ಕೋಸ್ಕರ ನಾನು ಮೋಟಿವೇಶನ್ ಸಿ ಆರ್ ಇವು ಕಾಣುತ್ತೆ ನಿಮಗೆ, ಅಲ್ಲೊಂದು ಲೈಟ್ ಹೌಸ್ ಸರ್ ಕಾಣ್ತಿದೆ ಲೆಫ್ಟಲ್ಲಿ, ಅದ್ರ ಆ ಸೈಡೇ ನಾನು ವರ್ಕೌಟ್ ಮಾಡ್ತೀನಿ. ಅದನ್ನು ನನಗೆ ಹೋಗ್ಬೇಕಾದ್ರೆ ಗೊತ್ತಿಲ್ಲ, ಯಾಕಂದರೆ ಇಲ್ಲೆಲ್ಲ ನನಗೆ ಏನೋ ಬೋಟ್ಸ್ ಕಾಣ್ತಾ ಇದೆ. ಅಂದರೆ ಏನೋ ಹೈಟೆಕ್ ಬೋಟ್ಸು, ಏನೋ ಮೊನಾಕೋ ಅಂತ ಒಂದು ಜಾಗ ಇದೆ ಕಾಣುತ್ತಲ್ಲಿ. ಏನು ಸೂಪರ್ ಆಗಿದೆ ನೋಡಿರಿ ಸ್ವಾಮಿ ವಾಟ್ರು ಆಯಿತಾ. ದಿಸ್ ಆರ್ ಆಲ್ ಅಂಡಮಾನ್ ವಾಟರ್ಸು ಆಯಿತಾ. ದೇ ಕಾಲ್ ಇಟ್ ಅಂಡಮಾನ್ ವಾಟರ್. ಸೊ ನಮ್ಮ ಅಂಡಮಾನ್ಸ್ ಇದೆ ಗೊತ್ತಾ, ಹೋಗಿಲ್ಲ ಅಂದರೆ ಅಲ್ಲಿ ಹೋಗಿ ಸಖತ್ತಾಗಿದೆ ಮಾತ್ರ ಜಾಗ. ಅಲ್ಲಿ ಹೋಗಿದ್ದೀನಿ, ಹೋಗಿಲ್ಲ ಅಂದರೆ ನಾನು ವಿಡಿಯೋ ನೋಡಿ, ಅದು ನೋಡಿದ್ಮೇಲೆ ಮೂಡ್ ಬರುತ್ತೆ, ಹೋಗ್ತೀನಿ ಓಕೆ. ಸೊ ಏನು ಮಾಡಿದೆ, ಆ ಜಾಗದಲ್ಲಿ ನಾನು ವರ್ಕೌಟ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ಓಕೆ. ಸೊ ಇವಾಗ ಇನ್ನೊಂದು ಬೀಚ್ ಕಾಣಿಸ್ತು ನನಗೆ. ಹೋಗ್ಬೇಕಂದ್ರೆ ಇದೇ ಜಾಗದಲ್ಲಿ ನಾನು ನಿಮಗೆ ವರ್ಕೌಟ್ ಮಾಡ್ತೀನಿ, ಆಮೇಲೆ ಬಂದುಬಿಟ್ಟು ವರ್ಕೌಟ್ ಮಾಡ್ತೀನಿ ಆಯಿತಾ. ಈ ಜಾಗನ ಲಾಕ್ ಮಾಡ್ಕೊಂಡ್ಬಿಡಿ. ಇದು ಸೂಪರ್ ಇದೆ ಅಪ್ಪ ಈ ಬೀಚು ಆಯಿತಾ. ಮುಂದೆ ಐಲ್ಯಾಂಡ್ಗಳಿದೆ, 3 ಐಲ್ಯಾಂಡ್ ಇದೆ ಆಯಿತಾ. ಸ್ವಿಮ್ಮಿಂಗ್ ಬಂದರೆ ಚಕ್ಕಂತ ಹೋಗ್ಬಿಡ್ಬೋದು. ನನಗೆ ಸ್ವಿಮ್ಮಿಂಗ್ ಬರಲ್ವೇ, ಅಲ್ಲಿಂದ ನಾನು ಸ್ವಲ್ಪ ಮುಂದೆ ಹೊರಟೆ, ಏನು ಲಂಕಾವಿ ಐಲ್ಯಾಂಡ್ಗೆ ಹೋಗೋಣ ಅಂದ್ಬಿಟ್ಟು ಆಯಿತಾ. ಸೊ ಸಿ ಹೌ ರೋಡ್ ಬ್ರಾಡಾಗಿ ಇಟ್ಟಿದ್ದಾರೆ ಆಯಿತಾ. ಚಿಕ್ಕ ಐಲ್ಯಾಂಡ್ ಇರಲಿ ಏನೇ ಇರಲಿ, ಎಲ್ಲೇ ಅದ್ರ ಥೈಲ್ಯಾಂಡು, ವಿಯೆಟ್ನಾಂ, ಕಂಬೋಡಿಯಾ ಎಲ್ಲೇ ತಗೊಳ್ಳಿ ನೀವು ಆಯಿತಾ, ಮಲೇಷ್ಯಾ ತಗೊಳ್ಳಿ ಆಯಿತಾ. ದೇ ಹ್ಯಾವ್ ಕ್ಲಿಯರ್ಲಿ ಮೇಡ್ ಶೋರ್ ದ್ಯಾಟ್ ದ ರೋಡ್ ಶುಡ್ ಬಿ ಇನ್ ಟಿಪ್ ಟಾಪ್ ಕಂಡೀಷನ್ ಆಯಿತಾ. ಸೊ ದೇ ನೋ ದಟ್ ಈಸ್ ಸಮಥಿಂಗ್ ದಟ್ ಐ ರಿಯಲಿ ಲವ್ ಅಬೌಟ್ ದೀಸ್ ಪೀಪಲ್ ಸಚ್ ಓಕೆ. ಅದರಲ್ಲಿರೋ ಜಾಯ್ ಇನ್ನೊಂಥರ. ಸೊ ಲಂಕಾವಿ ಐಲ್ಯಾಂಡಿಗೆ ಬರ್ತೀನಿ, ಬಂದುಬಿಟ್ಟು ಲಂಕಾವಿ ಅಂತೀನಿ, ಲಂಕಾವಿ ಬ್ರಿಡ್ಜ್ ಕಡೆ ಹೊರಟಿದ್ದೀವಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಯು ಜಸ್ಟ್ ಹ್ಯಾವ್ ಟು ಹ್ಯಾವ್ ಸಮ್ ಪೇಷನ್ಸ್ ಆಯಿತಾ. ನಾನು ಆರಾಮಾಗಿ 30-40 ಎಲ್ಲ ಓಡಿಸ್ಕೊಂಡು. ಆಮೇಲೆ ಏನು ಗೊತ್ತಾ, ನಿಮ್ಗೆ ಗೊತ್ತಿಲ್ಲದ ವಿಷಯ, ನಿಮ್ಗೆ ಇಲ್ಲಿ 1 ಲೀಟ್ರಿಗೆ 40 ರೂಪಾಯಿ ಸ್ವಾಮಿ. ಇಲ್ಲಿ 1 ಲೀಟ್ರ್ ಪೆಟ್ರೋಲ್ಗೆ 40 ರೂಪಾಯಿ. ಇಲ್ಲೆಲ್ಲ ಚೆಸ್ತಾರೆ ಆಯಿತಾ. 100-120 ಇಟ್ಕೊಳ್ತಾರೆ. ಅವ್ರಿಗೇನು ಕೇರ್ ಇಲ್ಲ, ಮೈಲೇಜ್ ಹೋದ್ರೆ ಹೋಗಲಿ, ಬರೀ 40 ಅಲ್ವಾ, ಅಂದರೆ 2 ರಿಂಗೇಟ್ ಇಲ್ಲಿ ಅಷ್ಟೇ ಆಯಿತಾ. 2 ಅಂದರೆ ಎಷ್ಟಾಯಿತು, 40 1 ಲೀಟ್ರಿಗೆ 2 ರಿಂಗೇಟ್ಸ್ ಇಲ್ಲಿ ಆಯಿತಾ. ಅಂದರೆ ನಮಗೆ 2 ರೂಪಾಯಿ ಥರ, ಇವ್ರಿಗೆ 2 ರಿಂಗೇಟು. ಬಟ್ ನಾವು ಅವ್ರಿಗೆ 2 ರೂಪಾಯಿ ಥರ ಅಂದರೆ ನಾವು 40 ರೂಪಾಯಿ ಕೊಡಬೇಕು, ಬಿಕಾಸ್ ನಮ್ಮ ಕರೆನ್ಸಿ ವೀಕ್ ಇದೆ ಅಲ್ಲ. ಸೊ ದಟ್ ಇಸ್ ದ ಪ್ರಾಬ್ಲಮ್. ಬಟ್ ಈ ಸೀನರಿ ಎಲ್ಲ ಹೆಂಗಿದೆ, ಯು ವಿಲ್ ಆಲ್ಸೋ ಲವ್ ಇಟ್. 30-40 ಓಡಿಸ್ಕೊಂಡು ಐ ಆಮ್ ಆಲ್ಮೋಸ್ಟ್ ನಿಯರ್ ದ ಲಂಕಾವಿ ಬ್ರಿಡ್ಜ್ ಹೋಗೋದು ಆಯಿತಾ. ದಟ್ಸ್ ಹೈಯೆಸ್ಟ್ ಪಾಯಿಂಟ್. ಅಲ್ಲಿಂದ ನೀವು ಫುಲ್ ಐಲ್ಯಾಂಡ್, ಲಂಕಾವಿ ಐಲ್ಯಾಂಡ್ ನೋಡ್ಬೋದು ಅಂತ ಗೊತ್ತು ನನಗೆ ವಿಷಯ ಓಕೆ. ಆ್ಯಂಡ್ ಅಲ್ಲಿ ಕೇಬಲ್ ಕಾರ್ ಇದೆ, ಕೇಬಲ್ ಕಾರ್ ಇಟ್ಕೊಂಡು ಮೇಲೆ ಹೋಗಬೇಕು ಅಂತ ದಟ್ ಈಸ್ ದೇರ್. ಆ್ಯಂಡ್ ಅಲ್ಲೇ ತಿಳ್ಕೊಂಡಿದ್ದೆ ನಾನು, ಎಷ್ಟು ಅಂದರೆ 900 ಬಾಟ್ ಅಷ್ಟೇ, 989 ರಿಂಗೆಟ್ಸ್, 89-90 ರಿಂಗೆಟ್ಸ್ ಬಂದುಬಿಟ್ಟಿದ್ದೀನಿ ಇವಾಗ, ಸ್ಪಾಟಿಗೆ ಬಂದುಬಿಟ್ಟಿದ್ದೀನಿ. ಸೊ ಐ ಹ್ಯಾವ್ ಟು ಗೋ ಎಂಕ್ವೈರ್ ಲಾಟ್ 90 ರಿಂಗೆಟ್, ಅದು 89 ಆ್ಯಕ್ಚುಲಿ. ಅಂದರೆ 90 ಅಂದರೆ ನಿಮಗೆ 1800 ರೂಪಾಯಿ ಕೊಡಬೇಕು ಮೇಲೆ ಹೋಗಿ ಕೆಳಗೆ ಬರೋಕ್ಕೆ. ಅಲ್ಲಿ ಮೇಲೆ ಹೋದ್ಮೇಲೆ ಸ್ವಲ್ಪ ಒಂದು 15 ನಿಮಿಷ ನಡಿಬೇಕಂತೆ ಟು ಗೋ ಟು ದ ಬ್ರಿಡ್ಜ್ ಓಕೆ. ಆ್ಯಂಡ್ ಇಟ್ ಇಸ್ 1.8 ಕಿಲೋಮೀಟರ್ ಅನಿಸುತ್ತೆ ಹೇಳ್ತಾರೆ. ದಟ್ ಕೇಬಲಲ್ಲಿ ದಟ್ ಇಸ್ ಹೌ ಇಟ್ ಇಸ್. ಇಲ್ಲಿ ಬಂದು ನಾನು ವಿಚಾರಿಸಿದಾಗ ಅವರು 9 o'clock ಬೆಳಿಗ್ಗೆ ಓಪನ್ ಮಾಡ್ತಾರೆ, 6 o'clock ಕ್ಲೋಸ್ ಮಾಡ್ತಾರೆ. ಇಲ್ಲಿ ಸೂರ್ಯ ಮುಳುಗೋದು 7 ಗಂಟೆಗೆ. ಸೊ ಸನ್ಸೆಟ್ಟೇ ನೋಡೋಕ್ಕಾಗಲ್ಲ, ಅದಕ್ಕೆ ತುಂಬ ಬೇಜಾರಾಯಿತು. ಅದಕ್ಕೆ ಏನು ಮಾಡಿದೆ, ಎಂಕ್ವೈರ್ ಮಾಡಿದೆ. ಅವ್ರು ಹೇಳಿದ್ರು ಇನ್ನು 3 ದಿವಸದಲ್ಲಿ ಶೋ ಆಗುತ್ತಲ್ಲ, ಅವಾಗ ನಾವು 9 o'clock ನೈಟ್ ತನಕ ಓಪನ್ ಇಡ್ತೀವಿ ಅಂತ ಹೇಳಿದ್ರು. ಅವಾಗ ನಾನು ಸನ್ಸೆಟ್ ನೋಡ್ಬೋದಲ್ಲ. ಸೊ ಬರೋದು ಬಂದುಬಿಟ್ಟಿದ್ದೆ, ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಯಾಕೆ ಹೋಗೋದು ಇವಾಗ. ನಾನು ಅದು ಆ ದಿವಸಗಳಲ್ಲಿ ಬಂದುಬಿಟ್ರೆ ನಾನು ಆವಾಗ ನಾನು ಬೆಳಿಗ್ಗೆ ಅಂದರೆ ಬಿಸಿಲಿದ್ದಾಗ ಹೆಂಗೆ ಕಾಣುತ್ತೆ, ಆ್ಯಂಡ್ ಸೂರ್ಯ ಮುಳುಗ್ಬೇಕಾದ್ರೆ ಹೆಂಗೆ ಕಾಣುತ್ತೆ ಅದೆಲ್ಲ ನೋಡೋಣ ಅಂತ ಡಿಸೈಡೇ ಮಾಡಿಬಿಟ್ಟೆ. ಹಿಂಗಿದ್ರೆ ಕಟ್ಟಬೇಕು ದುಡ್ಡು, ಅದು ಆವಾಗಲೇ ಕಟ್ಟೋಣ ಬಿಡು, ಇವಾಗ ಯಾಕೆ ಕಟ್ಟೋದು ಅಂತ ಐ ಡಿಸೈಡೆಡ್. ಇಲ್ಲೆಲ್ಲ ನಿಮಗೆ ವೆನ್ನಿಸ್ ಅಂತ ಜಾಗಗಳು ನಾನು ವೀಡಿಯೋ ನೋಡಿದ್ದೀನಿ.
ಅದೇ ಥರ ಶೇಪಲ್ಲಿ ದೇ ಹ್ಯಾವ್ ಬಿಲ್ಟ್ ಆಲ್ ದಿಸ್ ಕಾಂಪ್ಲೆಕ್ಸಸ್. ಇಟ್ಸ್ ವೆರಿ ನೈಸ್. ಒಂದು ನೈಸ್ ಪಾಂಡ್ ಎಲ್ಲ ಕಟ್ಕೊಂಡಿದ್ದಾರೆ. ದಟ್ ಯು ಶುಡ್ ಆಲ್ಸೋ ಕಮ್ ಅಂಡ್ ಸಿ ಇಟ್. ಓಕೆ, ನನಗೆ ನಡೆಯೋಕ್ಕೆ ಒದ್ದಾಡ್ತಾ ಇದ್ದೀನಿ, ಯಾಕಂದರೆ ಪಾದೆಲ್ಲ ನೋಡ್ತಾ ಇದೆ, ಕಾಣ್ತಾ ಕುಣ್ಕೊಂಡು ನಡೀತಾ ಇದ್ದೀನಿ. ನನ್ನ ಬ್ಯಾಗಲ್ಲಿ ಇದು ಹಾಕೊಂಡ್ಬಿಟ್ಟಿದ್ದೀನಿ, ಏನು ಕ್ಯಾಮ್ರಾ ಹಾಕೊಂಡ್ಬಿಟ್ಟು ನಡೀತಾ ಇದ್ದೀನಿ. ಓಕೆ, ಸೊ ಹಂಗಾಯ್ತಾ ವಿಷಯ. ಸೊ ಅದಕ್ಕಿಂತ ಏನು ಮಾಡಿದೆ, ನೆಕ್ಸ್ಟು ಇನ್ನೂ ಟೈಮ್ ಇದೆಯಲ್ಲ ಎಲ್ಲರೂ ಹೋಗೋದಂದರೆ, ನಮ್ಮ ಧರ್ಮಸ್ಥಳದಲ್ಲಿ ಫ್ಯಾನ್ಗಳಿದಾವೆ ಗೊತ್ತಾ, ದೊಡ್ಡದಾಗಿ ಬ್ಲೇಡ್ಸು ಆ ಥರ ಇಟ್ಕೊಂಡವ್ರು ಇಲ್ಲಿ. ಸೊ ಏನು ಮಾಡಿದೆ, ಅದಕ್ಕೆ ಆಮೇಲೆ ಬರೋಣ ಅಂದ್ಬಿಟ್ಟು ಅಲ್ಲಿಂದ ನಾನು ಒಂದು ವಾಟರ್ ಫಾಲ್ ಇದೆ ಅಂತ ಗೊತ್ತಾಯಿತು. ಆ ವಾಟರ್ ಫಾಲಿಗೆ ಬಂದುಬಿಟ್ಟೆ ಆಯಿತಾ. ಸೊ ಬಂದುಬಿಟ್ಟು ಹತ್ಕೊಂಡು ಹೋಗೋಣ ಅಂದರೆ ಕೇಳಿದೆ ಎಷ್ಟೊತ್ತಾಗತ್ತಪ್ಪ ಹತ್ತಕ್ಕಂದರೆ, ಒಂದು 20 ನಿಮಿಷ ಟಾಪ್ಗೆ ಹೋಗ್ಬೇಕಂದ್ರೆ 7 wells ಅಂತ ಹೇಳ್ತಾರೆ, ಅಂದರೆ 7 ಸ್ಟೆಪ್ಸಲ್ಲಿ ನೀರು ಬೀಳುತ್ತೆ ಆಯಿತಾ. 20 ನಿಮಿಷ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಕೆಳಗಡೆ ಇನ್ನೊಂದು ವಾಟರ್ ಫಾಲ್, ಅದಕ್ಕೆ ರೀಚ್ ಆಗಬೇಕಂದ್ರೆ ನೀವು ಒಂದು 10 ನಿಮಿಷ ಅಂತ ಹೇಳಿದ್ರು. ನಾವು ಸ್ಲೋ ಆಗಿ ಹಿಂಗೆ ಹತ್ಕೊಂಡು ನಡ್ಕೊಂಡು ಹೋದರೆ 12 ನಿಮಿಷಕ್ಕೆ ಹೋಗ್ಬಿಡೋದು, ಸ್ಲೋ ಆಗಿ ನಡ್ಕೊಂಡು ಹೋಗ್ತದೆ. ಅದು ನಡೀತಾ ಏನಾಯಿತು, ನನ್ನ ನೋವು ಇರೋದೆಲ್ಲ ಹೊಟ್ಟೋಯ್ತು. ಕಾಲೆಲ್ಲ ಬೆಂಡ್ ಮಾಡೋ ಪರಿಸ್ಥಿತಿ ಬಂತು. ಇವಾಗ ಬಾಡಿ ರೆಡಿ ಇದೆ, ವರ್ಕೌಟ್ ಮಾಡೋಣ, ಇವಾಗ ಹೋಗ್ತಾ ವಾಪಸ್ ಗ್ಯಾರಂಟಿ ವರ್ಕೌಟ್ ಆ ಬೀಚಲ್ಲಿ ಮಾಡಲೇಬೇಕಂತ ಡಿಸೈಡ್ ಮಾಡಿಬಿಟ್ಟೆ ಆಯಿತಾ. ಸೊ ವಾಟರ್ ಫಾಲ್ ಕರ್ಕೊಂಡು ಹೋಗ್ತೀನಿ. ಇವಾಗ ವಾಟರ್ ಫಾಲ್ ಹತ್ರ ಆಲ್ಮೋಸ್ಟ್ ಬಂದುಬಿಟ್ಟಿದ್ದೀರಾ, ಆಲ್ಮೋಸ್ಟ್ ಆಯಿತಾ. ಸೊ ಇಲ್ಲೊಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಆ ಬ್ರಿಡ್ಜ್ ಮೇಲಿಂದ ನಾನು ಆಮೇಲೆ ಹೋಗಿ ನೋಡ್ತೀನಿ ಹೆಂಗಿದೆ ಗೊತ್ತಾ. ಈಗ ಇವಾಗ ಇನ್ನೊಂದು 15 ದಿವಸದಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ. ಅವಾಗ ಇದೆಲ್ಲ ಹರ್ಕೊಂಡು ನೀರು ಹೋಗುತ್ತೆ. ಬಟ್ ಕ್ಲೀನಾಗಿದೆ ಮಾತ್ರ ವಾಟರ್ ಆಯಿತಾ. ಇಟ್ಸ್ ಬ್ಯೂಟಿಫುಲ್. ಅಷ್ಟು ಜೋರಾಗಿ ರಭಸದಲ್ಲಿ ಹರಿಬೇಕಾದ್ರೆ ಇಲ್ಲೆಲ್ಲ ಕಾಲು ಹಿಂಗೆ ಇಟ್ಕೋದು ಅವಾಗ ಆಯ್ತು. ಇಲ್ಲಿ ನೋಡಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾರೆ ಎಲ್ಲರೂ. ಓಕೆ, ಸೊ ಇಲ್ಲಿ ಬಂದಾಗ ನಿಮ್ಗೆ ಇಲ್ಲಿ ವಾಟರ್ ಫಾಲ್ ಕಾಣಿಸಲ್ಲ ಆಯಿತಾ. ಅದ್ರ ಕಾಣಿಸ್ಬೇಕು, ಇನ್ನೂ ಹತ್ಕೊಂಡು ಹೋಗ್ಬೇಕು. ನನಗೆ ಅದು ಗೊತ್ತಿಲ್ಲ, ಯಾರೋ ಹೋಗಲಿಲ್ಲ, ನಾನು ಹೋಗಲಿಲ್ಲ ಆಯಿತಾ. ಅದ್ರ ಕೆಳಗೆ ಬರಬೇಕಾದ್ರೆ ಇನ್ನೊಂದು ವಾಟರ್ ಫಾಲ್ ಕಾಣುತ್ತೆ, ಅದು ತೋರಿಸ್ತೀನಿ ನಿಮಗೆ. ಓಕೆ, ಸೊ ಹಿಂಗೆಲ್ಲ ಆದಮೇಲೆ ನಾನು ವರ್ಕೌಟ್ ಮಾಡೋಕ್ಕೆ ಹೋದರೆ ಸ್ವಾಮಿ ಬಾಡಿ ಜಜ್ಜೋಗ್ಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ. ಆದರೂ 22 ನಿಮಿಷ ಚಚ್ತೆ, 8 ನಿಮಿಷ ಹೆಂಗೋ ಒದ್ದಾಡ್ಕೊಂಡು ಮಾಡಿದೆ. ಸೊ ಅದನ್ನು ನಾನು ಮಾಡ್ದಂಗೆ ನೀವು ನೋಡ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಳಿ ಆಯಿತಾ. ಇಟ್ ವಿಲ್ ಬಿ ಏನು ಬೆನಿಫಿಷಿಯಲ್ ಫಾರ್ ಯು ಓನ್ಲಿ. ಒಂದು ವೆಯ್ಟ್ ಲಾಸ್ ಆಗ್ತೀರಾ, ಇನ್ನೊಂದು ಫಿಟ್ ಆಯ್ತೀರಾ ಆಯಿತಾ. ಸೊ ನೋಡಿ ಇಲ್ಲಿಂದ ನಿಮ್ಗೆ ಹೆಂಗೆ ಕಾಣುತ್ತೆ ನೋಡಿ. ವಾವ್, ಬೇಗ ತಳ್ಬಿಟ್ಟು ರಿಮೈಂಡ್ ಮಾಡಿ ನೋಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಂದಿದ್ದೀನಿ ನೋಡಿ ಕೆಳಗಡೆ ಇನ್ನೊಂದು ವಾಟರ್ ಫಾಲ್. ಇದು ಬ್ಯೂಟಿಫುಲ್ ಆಗಿದೆ ಈ ವಾಟರ್ ಫಾಲ್ ಮಾತ್ರ ಆಯಿತಾ. ವಾಟರ್ ಇನ್ನೂ ಚೆನ್ನಾಗಿ ನೀರು ಬೀಳ್ತಾಯಿದ್ರೆ ಆವಾಗ ಇದೆ ಅದರ ದೃಶ್ಯ. ಸೊ ಹೋಗ್ಬಿಟ್ಟು ಅಲ್ಲಿ ವರ್ಕೌಟ್ ಮಾಡ್ತೀನಿ, ಬೇಕಾದರೆ ಕೇಳಿ ಎಲ್ಲಿ ಏನು ವರ್ಕೌಟ್ ಹಿಂಗೆ ಮಾಡೋದು ಅಂತ ಅದನ್ನು ತೋರಿಸ್ಕೊಡ್ತೀನಿ. ಅಲ್ಲಿವರೆಗೆ ನೀವು ಸ್ಟೇ ಸೇಫು, ಸ್ಟೇ ಹೆಲ್ದಿ, ಸ್ಟೇ ಎಲ್ಲ ಇದು. ಇದರಿಂದ ಬರಲ್ಲ, ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ. ಓಕೆ, ಚಿತ್ರಾನಾಸ್ ಬಾಯ್.